ನಮ್ಮ 1996 ಬ್ಯಾಚಲ್ಲಿ ಯಾವಾಗಲೂ ಕ್ಲವರ್ ಆಗಿರ್ತಿದ್ರು. ನಾವು ಡ್ಯೂಟಿ ಮಾಡುವಾಗ ಏನಾದರೂ ಬೇಜಾರಾಗಿಬಿಟ್ರೆ ಇವರು ಹಾಡಿನ ಮೂಲಕ ಎಲ್ಲರಿಗೂ ನಗಿಸ್ತಾ ಇದ್ರು, ಮಜಾ ಕೊಡ್ತಾ ಇದ್ರು. ಆ ಹಾಡನ್ನ ಈಗ ಹಾಡ್ತಾರೆ, ದಯವಿಟ್ಟು ಕೇಳಿ. ನೋಡಿ, ಇಲ್ಲೆಲ್ಲ ಪೊಲೀಸ್ ಫ್ಯಾಮಿಲಿ ಅಂತ ಹೇಳಿದ್ರು, ಭಾರಿ ಖುಷಿ ಆಯ್ತು ನನಗೆ. ಯಾಕೆಂದರೆ ಇಲ್ಲಿ ಅಪ್ಪ ಡ್ಯೂಟಿಗೆ ಹೋದ್ಮೇಲೆ ಹೆಂಡತಿ ಮತ್ತು ಮಕ್ಕಳು ಅದರೊಳಗೂ ಇದ್ರನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ನನ್ನ ಗಂಡ ಏನು ಕಷ್ಟಪಡ್ತಾನೆ, ಹೆಂಗೆ ಮಾಡ್ತಾನೆ ಅಂತ. ನಾನು ಕೆಲಸಕ್ಕೆ ಸೇರಿ 3 ತಿಂಗಳಿಗೇನೆ ಬೇಜಾರಾಯಿತು. ಪೊಲೀಸ್ ಇಲಾಖೆ ಭಾರಿ ಕಷ್ಟ, ಹಿರಿಯ ಅಧಿಕಾರಿಗಳು ತೊಂದರೆ, ಕಿರುಕುಳ, ಮನೇಲಿ ಬಂದರೆ ಹೆಂಡತಿ ಕಿರುಕುಳ, ಮಕ್ಕಳಿಗೆ ಕಿರುಕುಳ ಅಂತ ಹೇಳಿ ಒಂದು ಸಣ್ಣದೊಂದು ಕವನ ಬರೆದೆ. ಅದನ್ನು ನಿಮ್ಗೆ ಹೇಳ್ತೀನಿ, ಈಗ ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ನಂದು ಭಾರಿ ದೊಡ್ಡದೇ, ಬೇಡ ಶಾರ್ಟಾಗಿ ಹೇಳ್ಬಿಡ್ತೀನಿ. ಕಷ್ಟ ಕಷ್ಟ ಕಷ್ಟವಯ್ಯ ಪೊಲೀಸ್ ಕೆಲಸವು, ಕಷ್ಟ ಕಷ್ಟ ಬಲು ಕಷ್ಟ ಪೇದೆ ಕೆಲಸವು. ಪೊಲೀಸ್ ಕೆಲಸಕ್ಕೆ ಸೇರಿಕೊಂಡು ಕಷ್ಟಪಟ್ಟೆವು, ಶಾಂತಿ ನೆಮ್ಮದಿ ಹಾಳು ಮಾಡಿಕೊಂಡು ಹುಚ್ಚರಾದೆವು. ಮೇಲಧಿಕಾರಿ ಮಾತಿನಂತೆ ಕೆಲಸ ಮಾಡಬೇಕು, ಮಾಡದೆ ಹೋದರೆ ಮೆಮೋವನ್ನು ಜಾರಿ ಮಾಡ್ತಾರೆ. ಟೈಮಿಗೆ ಸರಿಯಾಗಿ ಕೆಲಸಕ್ಕೆ ಎಲ್ಲಿ ಫಾಲಿನ ಆಗಬೇಕು, ಆಗದೆ ಹೋದರೆ ಪಬ್ಲಿಕ್ ಮುಂದೆ ಪ್ರಾಕ್ಜಮ್ ಕೊಡ್ತಾರೆ. ಟೈಮಿಗೆ ಸರಿಯಾಗಿ ಕೆಲಸಕ್ಕೆ ಎಲ್ಲಿ ಫಾಲಿನ ಆಗಿಬಿಟ್ರೆ ರಿಲೀವ್ ಮಾಡೋಕ್ಕೆ ಮಾತ್ರ ಅವ್ರಿಗೆ ರಾತ್ರಿ ಆಗಬೇಕು. ತಪ್ಪಲೆ ಸಾಮಾನು ತಿಕ್ಕಾಕೆಲ್ಲ ಪೊಲೀಸ್ ಬೇಕೇ ಬೇಕು, ಬಟ್ಟೆ ಒಗೆಯೋಕೆ ಇಸ್ತ್ರಿ ಮಾಡೋಕ್ಕೆ ಪೇದೆ ಬೇಕೇ ಬೇಕು. ಬೀಡಿ ಸಿಗರೇಟ್ ಸೇರ್ತಾರಂತಾರೆ ಪೊಲೀಸ್ನವ್ರನ್ನ, ಇಸ್ಪೀಟ್ ಆಟ ಕುಡಿತಾರಂತಾರೆ ಪೇದೆಗಳ್ನ. ಅವರ ಕಷ್ಟ ಕೇಳೋದಿಲ್ಲ ಅಧಿಕಾರಿಗಳು, ಆದ್ದರಿಂದ ಅಡ್ಡದಾರಿಗೆ ಬೆಳ್ತಾರಯ್ಯ. ಹೆಂಡತಿ ಮಕ್ಕಳ ಜೊತೆಯಲ್ಲೆಲ್ಲೂ ಹೋಗೋದಿಲ್ಲ, ಹಬ್ಬ ಹರಿದಿನ ಅಂತೂ ಮಾಡೋದಿಲ್ಲ. ಮಕ್ಕಳಿಗಂತೂ ಪಾಠ ಹೇಳ್ಕೊಡೋಕ್ಕೆ ಟೈಮೇ ಇಲ್ಲ, ತಪ್ಪು ದಾರಿ ತಿದ್ದಕ್ಕಂತೂ ಪುರುಸೊತ್ತಿಲ್ಲ. ರಕ್ಷಕರು ನಾವೆಂದು ಹೇಳಿಕೊಳ್ತೇವೆ, ನಮಗೆ ರಕ್ಷಣೆ ಮಾಡೋರು ಯಾರು ನೀವೇ ಹೇಳಿ. ಇಷ್ಟೆಲ್ಲ ತೊಂದರೆ ಇದ್ರು ಡ್ಯೂಟಿ ಮಾಡ್ತೇವೆ, ಆರೋಗ್ಯನ ಹಾಳು ಮಾಡ್ಕೊಂಡು ಹೋಗ್ತೇವೆ. ಇದು ನಾನು ಬರೆದಿದ್ದು. ಇನ್ನೂ ಸಂಸಾರದ ಬೇಕಾದಷ್ಟೇ, ಸಮಯದ ಅಭಾವ. ನೆಕ್ಸ್ಟ್ ಎಲ್ಲ ಅಂತ ನಮ್ಮ ಪೊಲೀಸ್ ಕವಿಗಳು ಬಂದಿದ್ದಾರೆ, ನಮ್ಮ ಮುಂದೆ ಇದ್ದಾರೆ. ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಟೈಮ್ ಇಲ್ಲ. ಮುಂದಿನ ಪ್ರೈಸ್ ಇಶ್ಯೂ ಮಾಡ್ತಾರೆ ರಂಗೋಲಿ ಸ್ಪರ್ಧೆಯವ್ರಿಗೆ. ದಯವಿಟ್ಟು ಮೇಲ್ ಬನ್ನಿ, ಮೇಲ್ ಬನ್ನಿ, ಮೇಲ್ ಬನ್ನಿ. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೋ ಬೇಗ ಬನ್ನಿ. ಎಲ್ಲರೂ ಪ್ರತಿಯೊಬ್ಬರು ಬರಬೇಕು, ಪ್ರತಿಯೊಬ್ಬರಿಗೂ ಸನ್ಮಾನ. ಶಾಂತಿ ಶಾಂತಿ ಶಾಂತಿ. ಸಾಗರ ಗರೋಳದ ಗಾಂಧಿಯ ಕುಮಾರಿ ಬಳುಬಿಚ್ಚಿ ಕಿಡಿಕಾರಿ ನಿಂತಿರುವಾಗ ಹಿನ್ನೆಲೆದಂಗ ಶಾಂತಿ. ಧರ್ಮದ ಜಡ ಬಿಡುದು ಜಗ್ಗಿಸಿ ತಂದು ಮಹಾಸಾಧ್ವಿಯ ಮಾನದತ್ರ ಕಿತ್ತೆಸೆದು ನೆಮ್ಮದಿಯ ಕಡಲಂಬಡಿಸಿದ ಕಲಿಸತಗೈದ ಆ ಕರಾಳ ಕೌರವರ ಕರುಳುಗಳನ್ನು ಬಗೆದು ಅವರ ತನಿ ರಕ್ತವನ್ನು ಕೆರಳಿದ ಕೆಂಗಣ್ಣಿನ ಕುರು ಭೈರವಿಗೆ ಪಾನ ಮಾಡಿಸಿದಾಗಲಲ್ಲವೇ ಶಾಂತಿ. ದ್ರೌಪದಿ ಎತ್ತಮ ಕಡಿದಿಡುವೆನು ಈ ನೀಚರನ್ನು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮಲ್ಲಿ ಬನ್ನಿ, ರಂಗೋಲಿ ಸ್ಪರ್ಧೆಯವರು ಬೇಗ ಬರಬೇಕು, ಬನ್ನಿ. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ನೋಡಿ. ನಮ್ಮ ಹಿಂದೂ ಸಂಸ್ಕೃತಿ ಯಾವತ್ತು ಯಾವ ಸಾಮ್ರಾಜ್ಯ ಬಂದ್ರು ಸನಾತನ ಧರ್ಮ ಇದು, ಅಳ್ಸಕ್ಕಾಗಲ್ಲ. ಮನೆ ಮುಂದೆ ಬರ್ತಾ ಇದ್ದಂಗೆ ರಂಗೋಲಿ ಸಿಗುತ್ತೆ, ಅದನ್ನ ನೋಡಿ ಎಷ್ಟೋ ಜನ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಯಾರು ಹೇಳಿ, ನಿಮ್ಗೆ ಅರ್ಥ ಮಾಡ್ಕೊಬೇಕು ಏನು ಅಂತ. ಹಾಗೆ ನಮ್ಮ ಸಂಸ್ಕೃತಿ ಬೆಳೀತಾ ಇರುತ್ತೆ, ಬೆಳೀತಾ ಇರುತ್ತೆ, ಬೆಳೀತಾ ಇರುತ್ತೆ. ಮುಂದಿನ ಪೀಳಿಗೆ ಹಾಗೆ ಮುಂದೆ ಉರ್ಸ್ಕೊಂಡು ಹೋಗ್ತಾ ಇರ್ತಾರೆ. ದಯವಿಟ್ಟು ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಂ, ಚೈತ್ರ ನೋಡಿ, ರಂಗೋಲಿ ಸ್ಪರ್ಧೆನಲ್ಲಿ ನಮ್ಮ ಈ ಬಂದಿರೋಂಥವರೆಲ್ಲ ಪ್ರತಿಯೊಬ್ಬರು ನಮ್ಮ ಪೊಲೀಸ್ ಇಲಾಖೆ ಮನೆತನದವರು, ಮನೆಯವರು. ಪೊಲೀಸರು ಬೆಳಗ್ಗೆ 6 ಗಂಟೆಗೆ ಹೋಗ್ತಾರೋ ಇಲ್ಲ 5 ಗಂಟೆಗೆ ಹೋಗ್ತಾರೋ, ನೈಟ್ ಡ್ಯೂಟಿ ಮಾಡ್ತಾರೋ ಗೊತ್ತಿಲ್ಲ. ಹಾಗೆ ಮನೆಯನ್ನ ರಕ್ಷಣೆ ಮಾಡುವಂಥ ದೇವತೆಗಳು ಇಲ್ಲಿ ಬಂದು ಕೂತಿದ್ದಾರೆ. ಇವ್ರಿಗೊಂದು ಚಪ್ಪಾಳೆ.
ಓಕೆ ಓಕೆ. ಸುದರ್ಶನ್ ಸುದರ್ಶನ್ ತಗೊಂಬನ್ನಿ, ಮೂಮೆಂಟ್ ಎಲ್ಲ ಕೊಡಿ. ಹಲೋ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಂ, ಶಿಲ್ಪಾ, ಪ್ರಣೀತಾ, ಹಾಗೆ ನಿಂತ್ಕೊಳ್ಳಿ. ನಾವು ಹೆಸರು ಹೇಳ್ತೀವಿ, ಅವ್ರು ಮಾತ್ರ ನಿಂತ್ಕೊಂಡ್ರೆ ಸಾಕು, ಅಲ್ಲೇ ಇದ್ರೆ ಸಾಕು. ಶ್ರೀಶೈಲಿ, ಶಿಲ್ಪಾ ಶಿಲ್ಪಾ ಮೇಡಮ್ ಬಂದಿಲ್ಲ. ನೆಕ್ಸ್ಟ್ ಪ್ರಮೀಳಾ, ಪ್ರಮೀಳಾ ಮೇಡಮ್ ಕೊಡಿ. ಮಂಜುಳಾ, ಚೈತ್ರ, ಉಮಾಶ್ರೀ, ಸುಮಿತ್ರಾ ಮೇಡಮ್ ಮುಂದೆ ಹೋಗಿ. ಸಾಕ್ಷಿ ಪಾಟೀಲ್, ಮಿಸಸ್ ಮಂಜುಳಾ, ಮಂಗಳ. ಓಕೆ, ಧನ್ಯವಾದಗಳು. ಫೋಟೋ ಆಯ್ತಾ ಸರ್? ಫೋಟೋ ಶೂಟ್ ಆಯ್ತಾ? ಓಕೆ, ಥ್ಯಾಂಕ್ ಯು. ಒಂದೇ ಒಂದು ಫೋಟೋ ನನ್ನ ಜೊತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸುಮಿತ್ರಾ ಮೇಡಮ್ಮು ರಂಗೋಲಿ ಸ್ಪರ್ಧೆ ಮಾಡಿ ನಾನಿದ್ದೀನಿ, ಧೈರ್ಯವಾಗಿ ಮಾಡಿ ಅಂತ ಹೇಳಿದ್ರು. ಅವ್ರು ನಂಬಿ ನಾವು ಇದನ್ನು ಮಾಡಿದ್ವಿ, ಸಕ್ಸಸ್ ಆಯಿತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ, ದಯವಿಟ್ಟು ಬನ್ನಿ. ಓಕೆ, ಮುಂದಿನ ಗೀತೆ ಭರತನಾಟ್ಯ. ಎಲ್ಲಿ ಇದ್ದೀರಾ?